ನಡೆಸಿದೆ ನಿಯೋಗ. ವಿಜಯೇಂದ್ರ ಆರ್ ಅಶೋಕ್ ಛಲವಾದಿ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಭೇಟಿ ನೀಡಿತು ಬಿಡದಿಯ ಹಳ್ಳಿಗಳಿಗೆ. ರೈತರ ಸಮಸ್ಯೆಗಳನ್ನ ಆಲಿಸಿದ್ರು. ರೈತರ ಜೊತೆ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ರು. ಇಡೀ ಊರಲ್ಲಿ 95% ಯಾರು ಇಷ್ಟ ಇಲ್ಲ. ಯಾರೋ ಕೆಲವರು 3 ಮಂದಿ 2 ಮಂದಿ ಅವ್ರು ಸುಮ್ಮನೆ ಏನೇನೋ ಬೋಗಸ್ ಹಂಗಾಗೋಯ್ತಿದೆ, ಒಂದೇ ಸಲ ದುಡ್ಡು ಕೊಡ್ತಾರೆ, ಈ ತರ ಎಲ್ಲ ಏನೇನೋ ಸುಳ್ಳು ಹೇಳಿ ಅವ್ರ ಎಂತವ್ರು ಅಂದ್ರೆ 10 ಎಕರೆ 15 ಎಕರೆ ಇರುವಂತವ್ರು. ನಮ್ಮ ಹತ್ರ ಇರೋದೆಲ್ಲ ಮನೆಗೆ ತಲುಪಿಸಬೇಕು, ರೈತರಿಗೆ ಆ ಭೂಮಿ ವಾಪಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮತ್ತು ವಿಜಯೇಂದ್ರ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು, ಎಲ್ಲಿ ಕರೆದ್ರೆ ಅಲ್ಲಿ ಬರ್ತಾರೆ, ಜನರ ಅಹವಾಲನ್ನು ಕೇಳುವಂಥ ಪ್ರೀತಿ ಪಾತ್ರರಾದಂಥ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ರವಿಕುಮಾರ್ ಅವರು, ನಮ್ಮ NLC ಅವರು ಕೂಡ ಇದ್ದಾರೆ. ಮಾಗಡಿ ಪ್ರಸಾದ್ ಅವರು, ರಾಮಯ್ಯ ಅವರು, ನಾಗರಾಜ್ ಅವರು, ಶ್ರೀನಿವಾಸ ರೆಡ್ಡಿ ಅವರು, ಆನಂದ್ ಸ್ವಾಮಿ, ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ ಅವರು, ನಾವೆಲ್ಲ ಇವತ್ತು ಹಲವಾರು ಸ್ಥಳಗಳಿಗೆ ಭೇಟಿ ಮಾಡಿ, ನಾನು ಮತ್ತು ವಿಜಯೇಂದ್ರ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಎಲ್ಲರೂ ಕೂಡ ಹಲವಾರು ಭಾಗಗಳಿಗೆ ನಾವು ಭೇಟಿ ಮಾಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಬಂದಾಸಿದ್ದ ಓದಾಸಿದ್ದ ಅಂತಲ್ಲ, ಪ್ರತಿಯೊಂದು ಸ್ಥಳಕ್ಕೂ ನಾವು ಭೇಟಿ ಮಾಡಿದ್ವಿ. ಹಾಲು ಡೈರಿಗೆ ಹೋಗಿದ್ರಿ, ತೆಂಗು ಬೆಳೆಗಾರರಿಗೆ ಹೋಗಿದ್ರಿ, ಅಡಿಕೆ ಬೆಳೆಗಾರರು. ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಇದು ಯಾವುದು ಕೂಡ ಬಂಜರು ಭೂಮಿ ಅಲ್ಲ, ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದೆ. ಹಲವಾರು ದಶಕಗಳಿಂದ, ನೂರಾರು ವರ್ಷಗಳಿಂದ ರೈತರು ಇಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಒಳ್ಳೆ ನೀರು ಕೂಡ ಇದೆ. ರೇಷ್ಮೆಯನ್ನು ಕೂಡ ಇಲ್ಲಿ ಹೈನುಗಾರಿಕೆ ಇದು ಕೂಡ ಪೂರಕವಾಗಿರ್ತಕ್ಕಂಥ ಜಮೀನು. ರೇಷ್ಮೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೂಡ ರೈತರು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ರೈತರನ್ನು ಬಲವಂತವಾಗಿ ರೈತರಿಂದ ಜಮೀನು ಕಸ್ಕೊಳ್ಳೋಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಖಂಡಿತ ಇದಕ್ಕೆ ಅವಕಾಶನ ಕೊಡೋದಿಲ್ಲ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ತದೆ. ಎಲ್ಲೂ ಕೂಡ ಪ್ರಧಾನಮಂತ್ರಿಗಳು ರೈತರಿಂದ ಜಮೀನನ್ನು ಕಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ರೀತಿ ತಪ್ಪು ಮಾಹಿತಿಯನ್ನ ರಾಜ್ಯದ ಜನರಿಗೆ ಕೊಡ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು. ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಇದು ಯಾವುದು ಕೂಡ ಬಂಜರು ಭೂಮಿ ಅಲ್ಲ, ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದೆ. ಹಲವಾರು ದಶಕಗಳಿಂದ, ನೂರಾರು ವರ್ಷಗಳಿಂದ ರೈತರು ಇಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಒಳ್ಳೆ ನೀರು ಕೂಡ ಇದೆ. ರೇಷ್ಮೆಯನ್ನು ಕೂಡ ಇಲ್ಲಿ ಹೈನುಗಾರಿಕೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.